ಡಾಕ್ಟರ್, ಇನ್ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕು ಈ ಲೈಂಗಿಕ ಕ್ರಿಯೆ ಮಾಡೋದಕ್ಕೆ, ಈ ಗಂಟುಗಳು ಬರ್ದೇ ರೀತಿ ಯಾವೆಲ್ಲ ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕು? ಮೊದಲನೇದು ಅಂದರೆ ಈ ಶರೀರದಲ್ಲಿ ಯಾವುದೇ ಅಂಗಾಂಗದಲ್ಲಿ ಏನೇ ಬದಲಾವಣೆ ಕಂಡ್ರೂ ತಕ್ಷಣ ವೈದ್ಯರಿಗೆ ತೋರಿಸ್ಬೇಕು. ಓಕೆ. ಅದರಲ್ಲೂ ಸಹ ಜನನೇಂದ್ರಿಯಗಳಲ್ಲಿ ಏನೇ ತೊಂದರೆ ಆದ್ರೂ ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ, ಓಪನಿಂಗ್ ರಿಮಾರ್ಕ್ ಅದೇ ಹೇಳ್ತಾ ಇರ್ತೀರಿ. ಖಂಡಿತ. ನಾನು ಸುಮಾರು ಜನ ನೋಡಿದ್ದೀನಿ, ಇದು ಈ ಶಿಸ್ಟ್ ಮೇಲೆ ಬಂದಿರೋ ಗೆಡ್ಡೆನ ಎಲ್ಲೂ ತೋರಿಸಿರೋದಿಲ್ಲ. ಅದೇನೇ ತುಟಿ ಮೇಲನೋ ಮೂಗಿನ ಮೇಲನೋ ಬಂದರೆ ಇಮ್ಮಿಡಿಯೇಟಾಗಿ ಓಡೋಗಿರ್ತಾರೆ. ಇದು ತಪ್ಪು. ಇದು ಶಿಶ್ನು ಕೂಡ ಶರೀರಕ್ಕೆ ಅತ್ಯಂತ ಅವಶ್ಯಕವಾದ ಒಂದು ಅಂಗಾಂಗ. ಅದ್ರ ಮೇಲೇನೇ ತೊಂದರೆ ಆದ್ರೂ ಅದನ್ನು ಬೇರೆ ನಾವು ಹಾರ್ಟ್ ಒಂಚೂರು ಪೇಯ್ನ್ ಆದರೆ ಹೇಗೆ ಹೋಗಿ ಕಾರ್ಡಿಯಾಲಜಿಸ್ಟ್ ಹತ್ರ ಓಡೋಗ್ತೀವಿ, ಅದೇ ರೀತಿ ಶಿಶ್ನುವಿನ ಮೇಲೆ ಏನೇ ತೊಂದರೆ ಕಂಡು ಬಂದ್ರೂ ತಕ್ಷಣವೇ ತೋರಿಸ್ಬೇಕಾಗತ್ತೆ. ಏಕೆಂದರೆ ಪ್ರಾರಂಭಿಕವಾಗಿ ಯಾವುದೇ ರೋಗವನ್ನು ಪತ್ತೆ ಹಚ್ಚಿದಾಗ ಚಿಕಿತ್ಸೆ ಬಹಳ ಸುಲಭವಾಗಿರುತ್ತೆ ಮತ್ತು ಕಡಿಮೆ ವೆಚ್ಚದಲ್ಲಿ ಮುಗಿದೋಗುತ್ತೆ. ಈಗ ಜೆನೆಟಲ್ ವಾರ್ಡ್ಸ್ ಬಗ್ಗೆ ನಾವು ಈ ಸರಿ ಮಾತಾಡ್ತಾ ಇದ್ವಲ್ಲ, ಅದು ಸಣ್ಣ ಸಣ್ಣ ಗುಳೆಗಳಿದ್ದಾಗಲೇ ಹೋದರೆ ಬರೀ ಲಿಕ್ವಿಡ್ ನೈಟ್ರೋಜನನ್ನು ಒಂದು ಸ್ವ್ಯಾಬ್ ಮುಖಾಂತರ ಹಾಕಿ ಕ್ರಯೋಥೆರಪಿ ಮಾಡಿಬಿಟ್ಟು ಅವುಗಳನ್ನೆಲ್ಲ ಸುಟ್ಟಾಕ್ಬಿಡ್ಬೋದು. ಬರೀ -196°C ಲಿಕ್ವಿಡ್ ನೈಟ್ರೋಜನ್ ಹಾಕಿ ಅವುಗಳನ್ನ ಬರ್ನ್ ಮಾಡ್ಬೋದು, ಕ್ರಯೋ ಬರ್ನಿಂಗ್ ಅಂತ. ಅದೇ ತುಂಬ ಜಾಸ್ತಿ ಆದರೆ ಅದನ್ನು ಎಲೆಕ್ಟ್ರೋಥೆರಪಿ ಮಾಡಬೇಕಾಗತ್ತೆ, ಕಾರ್ಟ್ರಿ ಮಾಡಬೇಕಾಗತ್ತೆ. ಹಾಗಾಗಿ ಈ ಯಾವುದೇ ಕಾಯಿಲೆ ಬೇಗ ಪತ್ತೆ ಹಚ್ಚಿಸಿ ಅದನ್ನು ಚಿಕಿತ್ಸೆ ಕೊಡೋದು ಒಳ್ಳೆಯದು. ಓಕೆ ಡಾಕ್ಟರ್.